ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಸೊ ಇಂದಿನ ವ್ಲಾಗ್ ಬಂದು ನಂಜನಗೂಡು ಹಾಗೂ ಮೈಸೂರಿನ ರಿಲೇಟೆಡ್ ಆಗಿರುತ್ತೆ, ದೇವಸ್ಥಾನಗಳ ಬಗ್ಗೆ. ಸೊ ನಾವು ಬೆಂಗಳೂರಿನಲ್ಲಿ ಒಂದು ಮಧ್ಯರಾತ್ರಿ 3:30 ಹಾಗೆ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ವಿ. ಡೈರೆಕ್ಟ್ ನಂಜನಗೂಡಿನಲ್ಲಿ ಸ್ಟಾಪ್ ಆಯಿತು. ಸೊ ಇದೇ ನಂಜನಗೂಡು ಟೌನ್. ಇಲ್ಲಿ ನಾವು ಆಲ್ಮೋಸ್ಟ್ 8 ಬೆಳಗ್ಗೆ 8 ಹಾಗೆ ರೀಚ್ ಆದ್ವಿ. ಜರ್ನಿ ಬಂದು ಆಲ್ಮೋಸ್ಟ್ ಒಂದು 4.5 hours ಆಯಿತು ಅನಿಸುತ್ತೆ, ಬ್ಯಾಂಗ್ಳೂರಿನಿಂದ ನಂಜನಗೂಡಿಗೆ. ಸೊ ಎಕ್ಸ್ಪ್ರೆಸ್ಸಿನಲ್ಲಿ ನಮಗೆ ಒಬ್ಬರಿಗೆ 80 ರೂಪೀಸ್ ಏನೋ ತೊಗೊಂಡ್ರು. ಸೊ ರೈಲ್ವೆ ಸ್ಟೇಷನಿಂದ ನಾವು ಹಾಗೆ ಇಳ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಇದೆ ಶ್ರೀಕಂಠೇಶ್ವರ ನಂಜನಗೂಡು ಟೆಂಪಲ್, ಅದೇ ಮೇನ್ ಟೆಂಪಲ್ ಹಾಗೂ ಫೇಮಸ್ ಟೆಂಪಲಲ್ಲಿ ಹಾಗೆ ವಾಕ್ ಮಾಡ್ತಾ ಹೋದ್ವಿ. ನೀವು ಟ್ರೈನಲ್ಲಿ ಕೂತಿರೋದ್ರಿಂದ ಆಲ್ಮೋಸ್ಟ್ 4 to 4.5 hours ನೀವು ವಾಕ್ ಮಾಡಿದ್ರೆ ನಿಜ ತುಂಬಾ ಒಳ್ಳೆಯದು. ಆಟೋ ತೊಗೊಂಡೆಲ್ಲ ಹೋಗೋದು ಬೇಡ, ನೀವು ಆರಾಮಾಗಿ ವಾಕ್ ಮಾಡ್ತಾ ಹಾಗೆ ಹೀಗೆ ಅಂಗಡಿಗಳು ನೋಡ್ತಾ ಚಾ ಕುಡ್ಕೊಂಡು ಹೋಗ್ಬೋದು. ನಾವು ಹಾಗೆ ಮಾಡಿದ್ವಿ. ಮತ್ತು ಇದು ನೋಡ್ಬೋದು, ಈ ವ್ಯೂ ಬಂದು ಬೆಳಗ್ಗೆ 8:30 ಅಷ್ಟೊತ್ತಿಗೆ ಈ ಥರ ಇತ್ತು ವ್ಯೂ. ನೀವು ನೋಡ್ತಿರ್ಬೋದು ಆ ಕಿರಣಗಳು, ಸನ್ ರೇಸ್ ಅಂತೂ ಎಷ್ಟು ಚೆನ್ನಾಗಿ ಬೀಳ್ತಿತ್ತು ಅಂದರೆ ದೇವರ ಸನ್ನಿಧಿ ಮೇಲೆ ಅಷ್ಟು ಚೆನ್ನಾಗಿ ಬೀಳ್ತಿತ್ತು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಭಕ್ತಾದಿಗಳು ಅವ್ರವ್ರು ಏನೇನು ಅನಿಸಿಕೆಗಳಿದೆ ಅದು ನೆರವೇರಲಿ ಅಂತ ಈ ಥರ ದೇವಸ್ಥಾನ ಸುತ್ತಿದ್ರು. ಇದು ಒಂದು ಸೈಡ್ ವ್ಯೂ ಅಂತ ಹೇಳ್ಬೋದು. ನೀವು ಒಳಗಡೆ ಹೋದರೆ ಹೇಗಿರುತ್ತೆ, ನಾನು ತುಂಬಾ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಏನಂದರೆ ಅಲ್ಲಿ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿದ್ದೀನಿ. ದೇವರ ಸನ್ನಿಧಿ ಒಳಗಡೆ ಇಲ್ಲಂತೂ ಕ್ಯಾಮ್ರಾ ಓಪನ್ನೇ ಮಾಡೋಂಗಿಲ್ಲ, ಬಟ್ ನಾನು ಟ್ರೈ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು. ಎಲ್ಲ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹದ್ದು. ಒಳಗಡೆ ಎಲ್ಲ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ, ಮತ್ತು ತಣ್ಣಗೆ ಎಷ್ಟು ತುಂಬ ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು. ತುಂಬಾ ವಿಗ್ರಹಗಳಿದೆ ಒಳಗಡೆ, ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ನೀವು ಒಮ್ಮೆ ವಿಸಿಟ್ ಮಾಡಲೇಬೇಕು ಅಂತ ಹೇಳ್ತೀನಿ. ಪೀಸ್ಫುಲ್ ಇತ್ತು. ಮತ್ತು ಒಂದೊಂದು ದೇವರ ಕೆತ್ತನೆಗಳು ಕೂಡ ಎಷ್ಟು ಶ್ರಮಪಟ್ಟು ಮಾಡಿದ್ದಾರೆ ಅಂದರೆ, ಇದು ನಾನು ಕೆಲವೊಂದು ಸ್ವಲ್ಪ ಸೈಡಲ್ಲಿ ಏನೇನು ಹಾಕಿದ್ರು ಅದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಎಲ್ಲ ಕಲ್ಲಿನೊಳಗಡೆ ಮಾಡಿರುವಂಥದ್ದು. ಸೊ ಅಷ್ಟೇ, ನಾವೆಲ್ಲ ದೇವರ ದರ್ಶನ ಮಾಡ್ಕೊಂಡು ಹಂಗೆ ಆಚೆ ಬಂದ್ವಿ. ಇನ್ನೊಂದು ಟೆಂಪಲ್ ಇತ್ತು ಅಲ್ಲಿ ಸೈಡ್ಗೆ, ನೀವು ನೋಡ್ಬೋದು. ಆಚೆ ಬಂದರೆ ಹಿಂಗಿರುತ್ತೆ ತುಳಸಿ ಕಟ್ಟೆ ಅಂತ ಏನಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ಬಂದು ಫ್ರಂಟ್ ವ್ಯೂ, ಹೀಗೆ ಕಾಣಿಸುತ್ತೆ ನಿಮಗೆ ಆಚೆ ಕಡೆಯಿಂದ. ಹಾಗೆ ನೀವು ಬ್ಯಾಕ್ ಸೈಡ್ ಹೋದರೆ, ಸೊ ಆಬ್ವಿಯಸ್ಲಿ ಶ್ರೀಕಂಠೇಶ್ವರ ಅಂದರೆ ಈಶ್ವರ ದೇವಸ್ಥಾನದಲ್ಲಿ ನಂದಿ ಪಕ್ಕ ಇದ್ದೇ ಇರುತ್ತೆ. ನೀವು ನೋಡ್ತಿರ್ಬೋದು ನಂದಿ ದೇವರು ಇಲ್ಲಿ. ಸೊ ಹಂಗೆ ಇಲ್ಲಿ ಅವರು ಏನಾದರೂ ಪ್ರೋಗ್ರಾಮ್ಸ್ ಅಥವಾ ಚಿಕ್ಕ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಮಾಡಿಕೊಂಡ್ರೆ ಇಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಇತ್ತು. ಇದ್ರ ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು ಕಲ್ಲಿನ ಕೆತ್ತನೆಯಲ್ಲಿ ಮಾಡಿದಾರಲ್ಲ ಕಂಬಗಳ ನಡುವೆ, ಅಲ್ಲಿ ಪ್ರೋಗ್ರಾಮ್ಸ್ ನಡೆಯುತ್ತೆ. ಅಲ್ಲಿಂದ ಹಾಗೆ ಇನ್ನು ರೈಟ್ ಸೈಡ್ ತಿರ್ಕೊಂಡ್ರೆ ನೀವು ಅಲ್ಲಿ ಒಂದು ಚಿಕ್ಕ ಗಣಪತಿ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ನಾವು ಮುಂದೆ ನಡ್ಕೊಂಡು ಹೋಗ್ತೀವಿ. ನೀವು ನೋಡ್ತಿರ್ಬೋದು ಹೇಗೆ ವ್ಯೂ ಇದೆ ಅಂತ. ಸೊ ಅಲ್ಲಿ ಈಶ್ವರನ ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ, ತುಂಬಾ ಚೆನ್ನಾಗಿತ್ತು ಮುಂದೆಯಿಂದ ನೋಡೋಕ್ಕೆ. ಹಾಗೆ ನೀವು ಮುಂದೆ ನಡ್ಕೊಂಡು ಹೋದರೆ ನಿಮಗೆ ಕಪಿಲಾ ನದಿ ಸಿಗುತ್ತೆ. ಸೊ ತುಂಬಾ ದೊಡ್ಡ ನದಿ ಅಂತಲೇ ಹೇಳ್ಬೋದು. ಬೆಳಗ್ಗೆ 6 ಎಲ್ಲನೇ ಅಲ್ಲಿಂದಲೇ ಸ್ನಾನ ಮಾಡಿಕೊಂಡು ಹೊರಡ್ತಾರೆ ದೇವಸ್ಥಾನಗಳಿಗೆಲ್ಲ. ಸೊ ನೀವು ನೋಡ್ತಿರ್ಬೋದು ಹೀಗಿದೆ ನದಿ. ಅಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ನಿಮಗೆ ಒಬ್ಬರಿಗೆ 50 ರೂಪೀಸ್ ತಗೋತಾರೆ. ಕೆಲವೊಂದು ಮೀಟರ್ಸ್ ಕರ್ಕೊಂಡು ಹೋಗ್ತಾರೆ ನಿಮಗೆ. ನಾನು ತೋರಿಸ್ತೀನಿ, ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ತನಕ ಕರ್ಕೊಂಡು ಹೋಗೋ, ಇನ್ನು ವಾಪಸ್ ಬಂದು ಇಲ್ಲೇ ಬಿಡ್ತಾರೆ. ಸೊ ಅದಕ್ಕೆ ಹೋಗಿ ಬರೋಕ್ಕೆ ನಿಮಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ವರ್ತ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆದರೆ ನಾನು ಹೋದಾಗ ನನಗೆ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಏನಕ್ಕಂದರೆ ನನಗೆ ತುಂಬಾ ಭಯ ಆಗ್ತಿತ್ತು. ಏನಕ್ಕಂದರೆ ಬೋಟಿಂದ ನೀರು ಸರ್ಫೇಸ್ ಟಚ್ ಆಗೋ ಥರ ಇತ್ತಲ್ವ, ನನಗೆ ಫೋನ್ ತೆಗಿಯೋದೇ ಬೇಡ, ಫಸ್ಟ್ ವ್ಯೂ ನೋಡ್ಕೊಂಡು ಬರ್ತಿರ್ಬೇಕು ಅಷ್ಟೇ ಅನ್ನೋದೇ ಇತ್ತು. ಬಿಡಿದ ಮೇಲೆ ಇನ್ನೊಂದು ರೌಂಡ್ ಹೋದರು, ಆವಾಗ ನಾನು ಕ್ಯಾಪ್ಚರ್ ಮಾಡಿದೆ. ಸೊ ಹಾಗಾಯಿತು. ಅಲ್ಲಿಂದ ನೀವು ಇನ್ನು ಈ ದಾರಿ ನಾನು ಏನು ತೋರಿಸ್ತೀನಲ್ವ, ಅಲ್ಲಿಂದ ಹೋದರೆ ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು ಹಸುಗಳಿದೆ. ಅಲ್ಲಿಂದನೇ ಇನ್ನೊಂದು ಟೆಂಪಲ್ ಇದೆ, ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಿದ್ದೀರಲ್ವ ಈಗ. ಈ ಮೆಟ್ಲು ಹತ್ಕೊಂಡು ಹೋದರೆ ನಿಮಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಸಿಗುತ್ತೆ. ಹಾಗೆ ಇಲ್ಲಿ ಲೇಡೀಸ್ ಕೂಡ ಹೋಗ್ಬೋದು. ನಾವು ಕೇಳಿದ್ವಿ, ಅವ್ರು ಏನಿಲ್ಲ ಅಲ್ಲೋಗಿದೆ ಅಂತ ಹೇಳಿದ್ರು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ಅಯ್ಯಪ್ಪನ ಸನ್ನಿಧಿ ತುಂಬಾ ಚೆನ್ನಾಗಿತ್ತು. ಮತ್ತು ನೀವು ನೋಡ್ತಿರ್ಬೋದು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಟ್ವಿ. ಆದರೆ ಇನ್ನೊಂದು ತೋರಿಸ್ತೀನಿ ನಿಮಗೆ, ಇಲ್ಲಿ ಅಯ್ಯಪ್ಪನ ಮೆಟ್ಟಿಲು ಹೇಳ್ತಾರಲ್ವ, ಏನು 18 ಮೆಟ್ಟಿಲು ಅದ್ರಲ್ಲಿ ಮಾಡಿದ್ದಾರೆ. ಸೊ ಯಾರ್ಯಾರು ಅಯ್ಯಪ್ಪನ ಮಾಲೆ ಹಾಕಿದ್ದಾರೆ ಅವ್ರು ಅಲ್ಲಿಂದ
ಕೂಡ ಬರ್ಬೋದು. ಬಟ್ ನಾವು ಸಪ್ರೇಟಾಗಿ ಹೋಗಿದ್ದಲ್ವ, ಸೊ ನಮಗೆ ಬೇರೆ ಮೆಟ್ಲು ಇದೆ. ನಾನು ಮುಂಚೆ ತೋರಿಸ್ದೆ ಅಲ್ವಾ ನಿಮಗೆ, ಈ ಮೆಟ್ಲಿಂದ ಬರ್ಬೋದು ನಾವು. ಸೊ ಅಲ್ಲಿಂದ ಹೋದರೆ ನಿಮಗೆ ಪ್ರಸಾದ ಮತ್ತು ಡ್ರೈ ಫ್ರೂಟ್ಸ್ ಏನೇನೋ ಇಟ್ಟಿದ್ದಾರೆ. ಹಾಗೆ ನಾವು ನಡ್ಕೊಂಡು ಹೋದ್ರಿ, ಅಲ್ಲಿ ಇನ್ನೊಂದು ಟೆಂಪಲ್. ಇಲ್ಲಿ ಬಾವಿ ನೋಡ್ತಿರ್ಬೋದು, ಸುಮಾರು ವರ್ಷಗಳದ್ದು ಬಾವಿ ಇದು, ನೀರು ಸ್ವಲ್ಪನೇ ಇತ್ತು. ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಅದೇ ಕ್ಲೋಸ್ ಮಾಡಿದರು, ಗುರು ದತ್ತಾತ್ರೇಯ ಅವ್ರದ್ದು. ಮತ್ತು ಅಲ್ಲಿ ಇನ್ನೊಂದು ಸನ್ನಿಧಿನಲ್ಲಿ ಮೃತ್ಯುಂಜಯ ಸ್ವಾಮಿ ಕೂಡ ಇತ್ತು. ಅಲ್ಲಿಂದ ನೀವು ಪಕ್ಕದಲ್ಲಿ ಹೋದರೆ ಇನ್ನೊಂದು ಟೆಂಪಲ್ ಸಿಗುತ್ತೆ ನಿಮಗೆ ಕನ್ಫ್ಯೂಷನೇ ಆಗಲ್ಲ. ಒಂದು ದೇವಸ್ಥಾನದ ನಂತರ ಇನ್ನೊಂದು ದೇವಸ್ಥಾನ ಸಿಗ್ತಾನೆ ಇರುತ್ತೆ ಅದೇ ರೋಡಲ್ಲಿ ನಿಮಗೆ. ಚಾಮುಂಡೇಶ್ವರಿ ದೇವಸ್ಥಾನ ಇದು. ಒಳಗಡೆ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಾರಿ. ಮತ್ತು ಹಾಗೆ ನಾವು ಅಲ್ಲಿಂದ ಮೈಸೂರಿಗೆ ಹೊರಟ್ವಿ. ಬಟ್ ಅದು ನಾನು ತುಂಬಾ ವೀಡಿಯೋಸ್ ಕ್ಯಾಪ್ಚರ್ ಮಾಡಲಿಲ್ಲ. ಬಟ್ ಅದಕ್ಕೆ ಮುಂಚೆ ನಾನು ಕೆಲವೊಂದು ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ನಂಜನಗೂಡಿನಿಂದ. ಇದು ನಂಜನಗೂಡು ರೈಲ್ವೆ ಸ್ಟೇಷನ್. ಅಲ್ಲಿಂದ ನಾವು ಚಹಾ ಮತ್ತು ಪೂರಿ, ಟೊಮ್ಯಾಟೊ ಬಾತೆಲ್ಲ ತಿಂದ್ವಿ. ಅದೆಲ್ಲ ನಾನು ಕ್ಯಾಪ್ಚರ್ ಮಾಡಲಿಲ್ಲ, ಬಟ್ ನಾನು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಸೊ ಇದು ಶ್ರೀಕಂಠೇಶ್ವರ ದೇವಸ್ಥಾನದ ವ್ಯೂ, ಸೈಡ್ ವ್ಯೂ ಆಗಿರಲಿ, ಫ್ರಂಟ್ ವ್ಯೂ ಆಗಿರಲಿ, ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಬಂದು ಫ್ರಂಟ್ ವ್ಯೂ. ಮತ್ತು ಹಾಗೆ ದೇವಸ್ಥಾನದೊಳಗಡೆ ಹೀಗೆ ಎಂಟ್ರಿ ಆಗುತ್ತೆ. ಮತ್ತು ಅಲ್ಲಿ ನಿಮಗೊಂದು ಸಣ್ಣದಾಗಿ ಗುಡಿ ಇದೆ ಅಂದಿದೆ ಅಲ್ವಾ, ಗಣೇಶ್ ಅಂತೂ ಅದು. ಮತ್ತು ಇದು ನಂದಿ ಕಡೆಯಿಂದ ಶ್ರೀಕಂಠೇಶ್ವರ ದೇವಸ್ಥಾನ ನೋಡಿದ್ರೆ ಆ ವ್ಯೂ ಇರುತ್ತೆ. ಆಚೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಇದು ಸ್ವಲ್ಪ ದೂರದಿಂದ ತೆಗ್ದಿರೋದು. ಅದೇ ಹಾಗೆ ಮುಂದೆ ನೋಡ್ಕೊಂಡು ಹೋದರೆ ಈಶ್ವರ ಅಂದಿದೆ ಅಲ್ವಾ, ಆ ವ್ಯೂ ಇದು. ಮತ್ತು ಅಲ್ಲಿ ಕಪಿಲಾ ನದಿ ಕ್ಯಾಪ್ಚರ್ ಮಾಡಿರೋದಿದು. ಹಾಗೆ ಅಲ್ಲಿ ಹಾರ್ಸ್ ರೈಡ್ ಕೂಡ ಇದೆ. ಮತ್ತು ಹಾಗೆ ಅಯ್ಯಪ್ಪನ ದೇವಸ್ಥಾನ ನಿಮಗೆ ಏನು ತೋರಿಸುತ್ತೆ ಅದು ಮುಂದೆಯಿಂದ ಹೀಗೆ ಕಾಣಿಸುತ್ತೆ. ಮತ್ತು ಹಾಗೆ ಪಕ್ಕದಲ್ಲಿ ನಡ್ಕೊಂಡು ಹೋದರೆ ಬಾವಿ ಏನು ತೋರಿಸಿದ್ದೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲಿರುವಂಥ ದೇವಸ್ಥಾನದ ಸನ್ರೈಸ್ ನೋಡಿ ಹೀಗೆ ಬೀಳ್ತಿತ್ತು ದೇವರ ಸನ್ನಿಧಿ ಮೇಲೆ. ಮತ್ತು ಇದು ಒಂದು ಮೈಸೂರಿನಲ್ಲಿ ಕೆಲವೊಂದು ಪಿಕ್ಚರ್ಸ್ ತಗೊಂಡೆ. ನಮ್ಮ ಮೈಸೂರು ಅಂತ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಎಲ್ಲ ಕೆಲವೊಂದು ಪಿಕ್ಚರ್ಸ್ ನಾನು ಮೈಸೂರಿನಲ್ಲಿ ಕ್ಯಾಪ್ಚರ್ ಮಾಡಿರುವುದು. ಗ್ಲಾಸ್ ಹೌಸ್. ಮತ್ತು ಹಾಗೆ ನಾವು ಚಾಮುಂಡೇಶ್ವರಿ ಅಮ್ಮನವರ ಟೆಂಪಲ್ಗೆ ಹೋದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ದೇವರ ಸ್ಯಾರಿಗಳನ್ನ ಕೂಡ ಸೇಲ್ ಮಾಡ್ತಿದ್ರು. ಅಲ್ಲಿ ಒಂದು ನಮಗೆ ಇಷ್ಟ ಆಯಿತು, ಅದನ್ನು ತಗೊಂಡ್ವಿ. ಅಲ್ಲಿನ ದೇವಸ್ಥಾನ ನನಗೆ ಇನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸೊ ವಿಗ್ರಹ ಫೋಟೋ ತೊಗೊಂಡೆ. ಮತ್ತು ನೀವು ನೋಡ್ತಿರ್ಬೋದು ಮಹಿಷಾಸುರನ ಸ್ಟ್ಯಾಚ್ಯೂ, ಹಾಗೆ ಪ್ಯಾಲೇಸ್. ಮತ್ತು ಇದು ಫ್ರಂಟ್ ವ್ಯೂ. ಆ ರೇಸ್ ನೋಡ್ತಿರ್ಬೋದು ನಿಮ್ಗೆ. ನನಗಂತೂ ತುಂಬಾ ಸನ್ ರೈಸ್ ಕಾಣಿಸ್ಬಿಟ್ಟಿದೆ ಪ್ರತಿಯೊಂದು ದೇವಾಲಯ ಮೇಲೆ. ಅದು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಹಾಗೆ ಹೊರಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.